ಅದರ ಬಾಲ ಬಿಳಿಯಾಗಿದೆ ಅಂತ ಹೇಳಿದ್ರೆ ನಾನು ನಿನ್ನ ದಾಸಿ ಆಗ್ತೇನೆ. ಅದೇ ಒಂದೊಮ್ಮೆ ಅದರ ಬಾಲ ಕಪ್ಪಾಗಿದೆ ಅಂತ ಹೇಳಿದ್ರೆ ನೀನು ನನ್ನ ದಾಸಿ ಆಗಬೇಕು ಅಂತ ಕದ್ರು ಹೇಳ್ತಾಳೆ. ವಿನತ ಆಯಿತು ಅಂತ ಒಪ್ಪಿದ್ಲು. ನಾಳೆ ಹೋಗಿ ನೋಡಬೇಕು. ಇವತ್ತು ರಾತ್ರಿ ತನ್ನ ಎಲ್ಲ ಮಕ್ಕಳನ್ನು ಕರೆದ್ಲು, ನಾಗಗಳಂದರೆ ಸರ್ಪಗಳು, ಅವುಗಳನ್ನೆಲ್ಲ ಕರೆದು ಕದ್ರು ಹೇಳ್ತಾಳೆ, ನಾಳೆ ಬೆಳಗ್ಗೆ ನೀವೆಲ್ಲ ಹೋಗಿ ಆ ಉಚ್ಚೈಶ್ರವಸ್ಸಿನ ಬಾಲಕ್ಕೆ ಸುತ್ತ ಹಾಕೊಳ್ಬೇಕು. ದೂರದಿಂದ ನೋಡಿದರೆ ಕಪ್ಪು ಬಣ್ಣ ಕಾಣುವಂತೆ ನೀವು ಮಾಡಬೇಕು ಅಂತ. ಅದಕ್ಕೆ ಆ ಎಲ್ಲ ಸರ್ಪಗಳು ಹೇಳಿದ್ವಂತೆ, ಈ ಅನ್ಯಾಯವನ್ನು ನಾವು ಮಾಡೋಲ್ಲ ಅಂತ. ಅನ್ಯಾಯ ಇದು. ಯಾಕಂತ ಹೇಳಿದ್ರೆ ಇವಳ ಹಠ ಗೆಲ್ಲಬೇಕು ಅಂತ ನಾವು ತಪ್ಪು ಮಾಡಬೇಕು, ಅಮ್ಮನ ಹಠ ಗೆಲ್ಲಬೇಕು ಅಂತ. ಇವಳೇನೇನೋ ಬೇಡ ಗೆಲ್ದಿದ್ದೆಲ್ಲ ತಾನು ಪಂಥ ಕಟ್ಕೊಂಡ್ಬರೋದು, ನಮ್ಮನ್ನು ಹಾಳು ಮಾಡಲಿಕ್ಕೆ. ನಾವು ಮಾಡಲ್ಲ, ಆಗಲ್ಲ ಅಂತೇಳಿ. ಇದರಿಂದ ಕೋಪಗೊಂಡಂತಹ ಕದ್ರು ಶಾಪ ಕೊಡ್ತಾಳೆ. ಯಾರು ನಾಳೆ ನನ್ನ ಮಾತನ್ನೇ ಕೇಳಲ್ಲ ಅವರೆಲ್ಲರೂ ಕೂಡ ಮುಂದೆ ಜನಮೇಜಯನ ಸರ್ಪಯಾಗದಲ್ಲಿ ಸತ್ತೋಗಲಿ ಅಂತ ಶಾಪ ಕೊಡ್ತಾಳೆ. ಉಳಿದ ನಾಗಗಳೆಲ್ಲ ಹೆದರ್ಕೊಂಡುವಂತೆ, ವಾಸುಕಿಯ ಮೊದಲಾದ ನಾಗಗಳೆಲ್ಲ ಹೆದರ್ಕೊಂಡು ಒಂದು ಮಾತು ಹೇಳ್ತೇವೆ, ಯಾವ ಶಾಪ ಬೇಕಾದರೆ ಆಗ್ಬೋದು, ಆದರೆ ಮಾತೃಶಾಪ ಮಾತ್ರ ಆಗಬಾರದು. ತಾಯಿಯ ಶಾಪದಷ್ಟು ಬಲಿಷ್ಠವಾದ ಶಾಪ ಇನ್ನೊಂದಿಲ್ವಂತೆ. ಅಮ್ಮ ಯಾವತ್ತೂ ಶಾಪ ಕೊಡಲ್ಲ ಮಕ್ಕಳಿಗೆ, ಆದರೆ ಅಮ್ಮ ಶಪಿಸಿದ್ಲು ಅಂತ ಹೇಳಿದರೆ ಅದಕ್ಕೆ ಪ್ರಾಯಶ್ಚಿತ್ತವೇ ಇಲ್ವಂತೆ. ಮಾತೃಶಾಪಕ್ಕೆ ಪ್ರಾಯಶ್ಚಿತ್ತವೇ ಇಲ್ಲ. ಆ ಕಾರಣದಿಂದಾಗಿ ಹೆದರುಕೊಂಡು ನಾಗಗಳು ತಾವು ಹೋಗಿ ಸುತ್ತಾಕೊಂಡು ಬಾಲಕ್ಕೆ. ಯಾವ ಸರ್ಪಗಳು ಹೋಗಲಿಲ್ಲ, ಅಮ್ಮ ಹೇಳಿದರೂ ಕೂಡ ಹೋಗಲಿಲ್ಲ, ಅವುಗಳೆಲ್ಲ ಜನಮೇಜಯನ ಸರ್ಪಯಾಗದಲ್ಲಿ ಸತ್ತು ಹೋಗ್ತವೆ. ಅವುಗಳೆಲ್ಲವೂ ಕೂಡ ಇಲ್ಲಿ ನಾವು ತಿಳ್ಕೊಳ್ಬೇಕಾದದ್ದು ಅಂದರೆ, ಹಾಗಿದ್ರೆ ತಾಯಿ ಅನ್ಯಾಯ ಮಾಡಬೇಕು ಅಂತ ಹೇಳಿದ್ರೆ ಮಾಡುವುದಾ? ಮಕ್ಕಳು ತಾಯಿ ಏನೇನು ಹೇಳ್ತಾರೆ ಅನ್ಯಾಯ ಮಾಡುವಂಥ, ಅದನ್ನು ಮಾಡುವುದಾ? ಮಾಡದೇ ಇದ್ದರೆ ಈ ರೀತಿ ಶಾಪ ಕೊಟ್ಟುಬಿಡ್ತೇನೆ ಅಂದರೆ ಇದು ತಾಯಿ ಆದವಳು ಸರಿಯಾ ಈ ರೀತಿ ಕೊಡುವಂಥದ್ದು? ನಾಗಗಳ ತಾಯಿ ನಾಗಮಾತೆ ಈ ರೀತಿ ಮಾಡುವುದು ಸರಿಯಾ? ಈ ರೀತಿ ಸಾಮಾನ್ಯವಾಗಿ ನಮಗೆ ಕಾಣಲಿಕ್ಕೆ ಸಾಧ್ಯತೆ ಉಂಟು. ಇಂಥ ಸಂದರ್ಭಗಳಲ್ಲಿ ನಾವು ತಿಳ್ಕೊಳ್ಬೇಕಾದದ್ದು ಏನು ಅಂತ ಹೇಳಿದರೆ, ಇದು ಕೇವಲ ಕದ್ರುವಿನ ಆಲೋಚನೆ ಮಾತ್ರ ಅಲ್ಲ. ಯಾಕಂದರೆ ಯಾವಾಗ ಇವಳು ಶಾಪ ಕೊಡ್ತಾಳೆ, ನೀವು ಸರ್ಪಯಾಗದಲ್ಲಿ ಸತ್ತೋಗ್ರಿ ಅಂತ ಚತುರ್ಮುಖ ಬ್ರಹ್ಮದೇವರು ಒಮ್ಮೆ ಅಯ್ಯೋ ಅಂತ ಹೇಳಿದ್ರಂತೆ. ಆದರೆ ಅವರು ತಡಿಲಿಕ್ಕೆ ಹೋಗಲಿಲ್ವಂತೆ, ಯಾಕಂದರೆ ಅವ್ರ ಇಚ್ಛೆ ಆಗಿತ್ತಿದ್ದು. ಆವಾಗ ಯಾವ ರೀತಿ ಆಗಿತ್ತು ಅಂದರೆ, ಈ ವಿಷಸರ್ಪಗಳು ಸಿಕ್ಕಾಪಟ್ಟೆ ಆಗಿದ್ವಂತೆ. ಲೋಕದಲ್ಲಿ ವಿಷಸರ್ಪಗಳು ಮಿತಿಮೀರಿದ್ವಂತೆ. ಅದರಿಂದಾಗಿ ಈ ಸರ್ಪಗಳು ಹೆಚ್ಚಾದರೆ ಕಂಡವರನ್ನೆಲ್ಲ ಕಚ್ಚುವುದು ಕೊಲ್ಲುವುದು. ಅದಕ್ಕೆ ಆ ಸರ್ಪಗಳ ಸಂತತಿ ಕಡಿಮೆ ಆಗಬೇಕಿತ್ತು. ಅದಕ್ಕಾಗಿ ಆದ ವ್ಯವಸ್ಥೆ ಇದು. ಈ ರೀತಿ ಚತುರ್ಮುಖ ಬ್ರಹ್ಮದೇವರೇ ಮಾಡಿದಂತಹ ವ್ಯವಸ್ಥೆ ಇದು. ಆ ನಾಗ ಉಳಿದ ಯಾವುದು ಅಲ್ಲಿ ಹೋಗಿ ಸುತ್ತಕೊಂಡ್ವು, ಅವುಗಳೆಲ್ಲ ಸುತ್ತಾಕಿಕೊಂಡ್ವು, ಅಮ್ಮನ ಶಾಪದಿಂದ ಬಚಾವಾದವು. ಮಾರನೇ ದಿನ ಇಬ್ಬರು ಹೋಗಿ ನೋಡಿದರು, ಬಿದ್ದರು. ಕನಕ ಇವರು ಕದ್ರು ಹಾಗೂ ವಿನತ ಇಬ್ಬರು ಕೂಡ. ಆದರೆ ಬಾಲಕಪ್ಪು ಮೊದಲೇ ತಾವು ಒಪ್ಪಂದ ಮಾಡ್ಕೊಂಡ ಹಾಗೆ ವಿನತ ತಾನು ದಾಸಿಯಾದಳು, ಕದ್ರುವಿನ ದಾಸಿಯಾದಳು. ಅದರಿಂದಾಗಿ ಗರುಡ ಇಲ್ಲಿ ಹುಟ್ಟಬೇಕಾದ್ರೆ ವಿನತ ದಾಸಿಯಾಗಿದ್ದಾಳೆ, ಕದ್ರುವಿನ ದಾಸಿಯಾಗಿದ್ದಾಳೆ. ಗರುಡ ತಾನು ಹುಟ್ಟಿದ ಕೂಡಲೇ ಅವನಿಗೆ ಹಸಿವು ತಡ್ಕೊಳ್ಳಿಕ್ಕಾಗ್ತಾ ಇಲ್ವಂತೆ. ಅದಕ್ಕೋಸ್ಕರ ತಾನು ಅಮ್ಮನನ್ನು ಹುಡ್ಕೊಂಡು ಬಂದರೆ ವಿನತ ತಾನು ತುಂಬ ಕಷ್ಟಪಡ್ತಾ ಇದ್ದಾಳೆ. ದಾಸಿಯಾಗಿದ್ದಾಳಂತೆ ಅಮ್ಮ. ಅದನ್ನು ನೋಡಿ ಈ ಕದ್ರು ಎಂಥವಳು ಅಂತ ಹೇಳಿದ್ರೆ, ನೋಡಿದ ಕೂಡಲೇ ಗರುಡನ ನೋಡಿದ್ಲು, ದೊಡ್ಡ ಗಾತ್ರದ ಗರುಡ. ಕೂಡಲೇ ಹೇಳ್ತಾಳೆ, ವಿನತ ನನ್ನನ್ನು ಹೊತ್ಕೊಂಡಲ್ಲ ಒಂದು ದ್ವೀಪಕ್ಕೆ ಹೋಗು. ಮತ್ತು ಅವಳು ಮಕ್ಕಳಿದ್ದಾಳಲ್ವ, ಆ ಮಕ್ಕಳನ್ನ ನೀನು ಮಗ ಹೊತ್ಕೊಳ್ಳಿ, ಗರುಡ ಹೊತ್ಕೊಳ್ಳಿ. ಅದಕ್ಕೆ ವಿನತ ಹೇಳ್ತಾಳೆ, ಮಗು ಹೊತ್ಕೋಪ್ಪ ಅಂತ. ಎಲ್ಲ ನಾಗಗಳನ್ನು ಗರುಡ ಹೊತ್ಕೊಂಡ. ಇವಳು ಕದ್ರುವನ್ನು ವಿನತ ಹೊತ್ಕೊಂಡು ಯಾವ ದ್ವೀಪಕ್ಕೆ ಹೋಗಬೇಕು ಅಂತ ಇಚ್ಛಿಸ್ತಾ ಇದ್ದಾಳೆ, ಆ ದ್ವೀಪ ಕರ್ಕೊಂಡು ಹೋಗ್ತಾನೆ. ಗರುಡನಿಗೆ ಸಿಟ್ಟು. ಅದಕ್ಕೋಸ್ಕರ ಬೇಕು ಅಂತ ಸೂರ್ಯನಿಗೆ ಹತ್ತಿರವಾಗಿ ಹೋಗ್ತಾ ಇದ್ದಾನಂತೆ. ಸುಟ್ಟೋಗ್ಲಿ ನಾಗಗಳು ಅಂತ. ನಾಗಗಳು ಸುಡ್ಲಿಕ್ಕೆ ಶುರು ಮಾಡಿದ್ವಂತೆ. ಆ ಸೆಕೆಯನ್ನು ಬಿಸಿಲನ್ನು ತಾಳ್ಲಿಕ್ಕಾಗದೆ ಕೂಡಲೇ ಕದ್ರು ತಾನು ಸ್ತೋತ್ರ ಮಾಡಿದ್ಲು ದೇವೇಂದ್ರನನ್ನು ಸ್ತೋತ್ರ ಮಾಡಿ ಒಲಿಸಿಕೊಂಡಂತೆ. ದೇವೇಂದ್ರ ಕೂಡಲೇ ಕಪ್ಪು ಮೋಡ ಬರುವಂತೆ ಮಾಡಿದ, ಮಳೆ ಸುರಿಸಿ ಎಲ್ಲ ನಾಗಗಳಿಗೆ ತಂಪು ಮಾಡಿದ. ನೋಡಿ, ಅದಕ್ಕೆ ನಾಗಗಳಿಗೆ ತಂಪಿರಬೇಕು, ಬಿಸಿ ಆಗೋದಿಲ್ಲ ಅವುಗಳಿಗೆ. ತಂಪು ಮಾಡಿದ, ಮತ್ತು ಆ ದ್ವೀಪಕ್ಕೆ ಕರ್ಕೊಂಡೋದ. ಹೀಗೇನು ಅಂತ ಹೇಳಿದ್ರೆ, ಆಮೇಲಿಂದ ಗರುಡನನ್ನು ಕೆಲಸದವನಾಗಿ ಚಾಕ್ರಿಯಾಗಿ ಎಲ್ಲಿಗೆ ಬೇಕಾಗಿ ಅಲ್ಲಿ ಕರ್ಕೊಂಡೋಗು, ಇಲ್ಲಿ ಕರ್ಕೊಂಡೋಗು, ನಾಗಗಳೆಲ್ಲ ತಮಗೆ ಬೇಕಾದಾಗೆ ಉಪಯೋಗಿಸ್ಕೊಳ್ತಾ ಇರೋದು. ಅದರ ಮಧ್ಯದಲ್ಲಿ ವಿನತೆಗೆ ಬಂದು ಹೇಳ್ತಾನೆ, ಅಮ್ಮ ಹಸಿವಾಗ್ತಾ ಇದೆ, ಏನು ಮಾಡೋಣ ನಾನು ಅಂತ. ಅದಕ್ಕೆ ವಿನತ ಹೇಳ್ತಾಳೆ, ನೋಡು ಮಗು, ಅಲ್ಲೊಂದು ದ್ವೀಪ ಇದೆ, ಆ ದ್ವೀಪದಲ್ಲಿ ಅತ್ಯಂತ ದುಷ್ಟರಾದಂತಹ ಬೇಡರಿದ್ದಾರೆ, ಅವರನ್ನು ತಿನ್ನು ನೀನು ಅಂತ ಹೇಳ್ತಾಳೆ. ಅವರನ್ನು ತಿನ್ನು, ನಿನ್ನ ಹಸುವನ್ನು ನೆಗಿಸ್ಕೋ, ಆದರೆ ಒಂದು ಯಾವುದೇ ಕಾರಣಕ್ಕೂ ಬ್ರಾಹ್ಮಣನನ್ನು ಮಾತ್ರ ನುಂಗಬೇಡ ಅಂತ ಹೇಳ್ತಾಳೆ. ಬ್ರಾಹ್ಮಣನ ನುಂಗಬೇಡ ನೀನು ಅಂತ. ಅದಕ್ಕೆ ಹೇಳ್ತಾನೆ, ಅಮ್ಮ ನನಗೆ ಬ್ರಾಹ್ಮಣನ ನುಂಗಿದೆ, ಬೇರೆಯವ್ರು ನುಂಗಿದೆ ಅಂತ ಯಾಕೆ ಗೊತ್ತಾಗುತ್ತೆ ಅಂತ. ಅದಕ್ಕೆ ವಿನತ ಹೇಳ್ತಾಳೆ, ನೋಡಿ, ಯಾರು ನಿನ್ನ ಗಂಟಲಿಗೆ ಹೋದರೆ ನಿನ್ನ ಗಂಟಲು ಸುಟ್ಟಾಗ್ತದೋ, ನಿನ್ನ ಇಡೀ ದೇಹ ಸುಟ್ಟಾಗ್ತದೋ ಅವನೇ ಬ್ರಾಹ್ಮಣ, ಅವನನ್ನು ನೀನು ಹೊರಗೆ ಹಾಕ್ಬಿಡು ಅಂತ ಹೇಳ್ತಾಳೆ. ಉಳಿದ ಯಾವುದನ್ನು ತಿಂದರೂ ತೊಂದರೆ ಇಲ್ಲ, ಬ್ರಾಹ್ಮಣನ ಮಾತ್ರ ನುಂಗಬೇಡ. ಯಾಕಂದರೆ ಬ್ರಾಹ್ಮಣನ ನುಂಗುವುದು ಒಂದೇ, ಬೆಂಕಿಯನ್ನು ನುಂಗುವುದು ಒಂದೇ, ನುಂಗಬೇಡ ಅಂತ ಹೇಳ್ತಾರೆ. ಆಯ್ತಮ್ಮ ಅಂತ ಹೋಗಿ ಆ ನಿಷಾದರು ಬೇಡರವರೆಲ್ಲಿದ್ದಾರೆ ಅಲ್ಲಿ ಹೋಗಿ ಆ ಬೇಡರನ್ನೆಲ್ಲ, ಅಂದರೆ ಅವ್ರು ದುಷ್ಟರವರು, ಬೇಡರು ಅಂತ ಹೇಳಿದ ಕೂಡಲೇ ಜಾತಿಯಲ್ಲ, ಅವ್ರು ದುಷ್ಟರವರು, ಅವರನ್ನೆಲ್ಲ ನುಂಗ್ತಾ ಇದ್ದಾನಂತೆ. ಅವರ ಮಧ್ಯದಲ್ಲಿ ಒಬ್ಬ ಬ್ರಾಹ್ಮಣ ಇದ್ದಾನೆ. ಆ ಬ್ರಾಹ್ಮಣ ಬಂದು ಗಂಟಲಲ್ಲಿ ಸಿಕ್ಕಾಕೊಂಡ. ಅದು ಇವನಿಗೆ ಉರಿಲಿಕ್ಕೆ ಶುರುವಾಯಿತು.
ಇವನು ಕೇಳ್ತಾನೆ ಯಾಕೆ ಅದು ನೋಡ್ತಾನೆ, ಬ್ರಾಹ್ಮಣ ಇದ್ದಾನೆ. ಅದಕ್ಕೆ ಕೇಳ್ತಾನೆ, ಅಯ್ಯೋ ಅಯ್ಯ ಬ್ರಾಹ್ಮಣ ಹೊರಗೆ ಬಾ, ನನ್ನ ಬಾಯಿಂದ ಹೊರಗೆ ಬಾ ಅಂತ. ಅದಕ್ಕೆ ಆ ಬ್ರಾಹ್ಮಣ ಹೇಳ್ತಾನೆ, ನನ್ನ ಹೆಂಡತಿ ಬಿಟ್ಟು ಬರೋಲ್ಲ ನಾನು ಅಂತ, ಹೆಂಡತಿ ಬಿಟ್ಟು ಬರೋಲ್ಲ ಅಂತ. ಯಾರು ಅವನ ಹೆಂಡತಿ? ಯಾರು? ಬೇಡರ ಜಾತಿಯವನು ಮದುವೆ ಆಗಿದ್ದಾನೆ ಅವನು, ಬೇಡರ ಜಾತಿ ಹುಡುಗಿಯನ್ನು ಅವನು ಮದುವೆ ಆಗಿದ್ದಾನೆ. ಅದಕ್ಕೆ ಬೇಡರೊಟ್ಟಿಗೆ ಇದ್ದಾನೆ ಅವನು. ಇವನು ಬ್ರಾಹ್ಮಣ, ಹೆಸರಿಗೆ ಬ್ರಾಹ್ಮಣ ಇವನು. ನೋಡಿ, ವಾಸ್ತವಿಕವಾಗಿ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದ್ರೂ ಎಷ್ಟು ಮಹತ್ವ ಇದೆ ಅಂತ. ಕರ್ಮ ಮಾಡಿದರೆ ಬೇರೆ, ಜಾತಿಯಲ್ಲಿ ಹುಟ್ಟಿದ್ರೂ ಎಷ್ಟು ಮಹತ್ವ ಇದೆ ಅಂತ. ಅದಕ್ಕೆ ನುಗ್ಲಿಕ್ಕೆ ಆಗ್ತಾ ಇಲ್ಲ. ಸರಿ ಮಾರಾಯ, ನಿನ್ನ ಹೆಂಡತಿಯನ್ನು ಕರ್ಕೊಂಬ ಹೊರಗೆ ಬಾ ಅಂತ, ನಿಷಾದಿ ಅವಳನ್ನು ಕರ್ಕೊಂಬ ಅಂತ. ಆ ಬೇಡರ ಜಾತಿಯವಳನ್ನು ಕರ್ಕೊಂಡು ಬ್ರಾಹ್ಮಣ ಹೊರಗೆ ಬಂದಂತೆ. ಆಮೇಲೆ ಇವನಿಗೆ ಆ ಗಂಟಲು ತಂಪಾಯಿತು ಅಂದೆ. ಉಳಿದ ಎಲ್ಲವನ್ನು ಸ್ವೀಕಾರ ಮಾಡಿದ. ಸ್ವೀಕಾರ ಮಾಡಿದರೂ ಕೂಡ ಹಸಿವು ನಿಗುತ್ತಾ ಇಲ್ಲ ಇವನಿಗೆ, ಇನ್ನೂ ತುಂಬ ಹಸಿವಿದೆ ಅವನಿಗೆ. ಅದಕ್ಕೋಸ್ಕರ ಏನು ಮಾಡೋದು ಅಂತ ತಾನು ಯೋಚನೆ ಮಾಡಿ ಅದಕ್ಕೆ ಸರಿಯಾಗಿ ತಾನು ಹೋಗಿ ಕೇಳ್ತಾನೆ ಅಮ್ಮನ ಹತ್ರ, ಅಮ್ಮ ಇನ್ನು ಎಷ್ಟು ದಿನ ಅಂತ ಈ ರೀತಿ ನೀನು ಕೆಲಸದೊಳಗಿರ್ತೀಯ, ಈ ಕದ್ರುವಿನದು ದಾಸಿಯಾಗಿರ್ತೀಯ, ಇದರಿಂದ ಹೇಗೆ ಬಿಡುಗಡೆ ನಿನಗೆ? ನನಗೆ ಗೊತ್ತಿಲ್ಲಪ್ಪ, ನೀನೇ ಹೋಗಿ ಕೇಳು. ಕಡೆಗೆ ಗರಡ ಹೋಗಿ ಆ ಸರ್ಪಗಳ ಹತ್ರ ಕೇಳ್ತಾನೆ, ನಿಮಗೆ ನಾನು ಏನನ್ನು ತಂದು ಕೊಟ್ಟರೆ ನನ್ನ ಅಮ್ಮನನ್ನು ದಾಸ್ಯದಿಂದ ಬಿಡುಗಡೆ ಮಾಡ್ತೀರಿ ಅಂತ. ಅಂದರೆ ಅಮ್ಮನ ಬಗ್ಗೆ ಅಷ್ಟು ಗೌರವ, ಬೆಲೆ. ಅದಕ್ಕೆ ಎಲ್ಲ ನಾಗಗಳು ಹೇಳ್ತವೆ, ಆ ಸರ್ಪಗಳು ಹೇಳ್ತವೆ, ನಮಗೆ ದೇವಲೋಕದ ಅಮೃತವನ್ನು ತಂದುಕೊಟ್ಟೆ ಅಂತಾದರೆ ನಿನ್ನ ತಾಯಿಯನ್ನು ನಾವು ದಾಸ್ಯದಿಂದ ಬಿಡುಗಡೆಗೊಳಿಸ್ತೇವೆ ಅಂತ. ಆಯಿತು ಅಂತ ಅಮೃತ ತರಲಿಕ್ಕೋಸ್ಕರ ಗರುಡ ಹೊರಟ ನೋಡಿ.